ಈ ಪರಿಣಿತವಿಲ್ಲದ ಕುಂಬಾರ ಹ್ಯಾಕ್ ನೀವು ಮನುಷ್ಯರನ್ನ ನಿರ್ಮಾಣ ಮಾಡಿದಾನಲ್ಲ ಹಂಗೆ ಯಾಕೆ ಮಾಡಿದೀನ, ಹೆಣ್ಣಿಗೆ ಯಾಕೆ ಇಷ್ಟು ನೋವು ಕೊಟ್ಟಿದ್ದೀನಿ ನಾ ಅಂದ್ರೆ ಅವ್ರಿಗೆ ಯಾಕೆ ಇಷ್ಟು ನಿಟ್ಟು ಕಟ್ಟಪ್ಪನೆಗಳು ಅಥವಾ ಬದುಕಿನ ಕಟ್ಟಳೆಗಳು ಯಾಕಪ್ಪ ಗಂಡಿಗೆ ಯಾಕೆ ಹಾಕಿಲ್ಲ ಅನ್ನುವಂಥ ಮಾತನ್ನ ಪುರುಷ ಪ್ರಧಾನ ಸಮಾಜದಲ್ಲಿ ಅಸಮಾನತೆಯನ್ನ ಯಾಕೆ ಹುಟ್ಟಾಕಿರಿ, ದೇವರನ್ನೇ ಪ್ರಶ್ನೆ ಮಾಡುವಂತದ್ದು ಹೆಣ್ಣು ಮಗಳ ಒಂದು ಕಥೆಯನ್ನ ತುಂಬಾ ಚೆನ್ನಾಗಿ ನಡೆದಿದ್ದಾರೆ ಸರ್. ಹೃದಯವನ್ನ ತಟ್ಟುವಂತದ್ದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಅಂದ್ರೆ ದೇವರನ್ನೇ ಪ್ರಶ್ನೆ ಮಾಡುವಂತ ಕೆಲಸವನ್ನ ಬಾನು ಮುಸ್ತಾಕ್ ಅವರು ಮಾಡಿದಾರೆ. ಈ ದೇವರು ಅನ್ನುವಂಥವ್ರನ್ನ ನಮ್ಮಲ್ಲಿ ಅಸಮಾನತೆ ಹುಟ್ಟಾಕಿದಾರೆ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ ಅದ್ರಲ್ಲದ. ಹೌದು ಸರ್, ಹೌದು ಸರ್. ಅಲ್ಲಿ ಮಹಿಳೆಯರ ಧರ್ಮದ ಒಂದು ಹೆಸರಿನಲ್ಲಿ ಅನೇಕ ಕಟ್ಟುಪಾಡುಗಳನ್ನು ಹಾಕ್ತಾರೆ ಸರ್. ಆ ಕಟ್ಟುಪಾಡುಗಳು ಮಹಿಳೆಯರಿಗೆ ಎಷ್ಟು ನೋವು ಅಂತ ಇರ್ತಾವ, ಅವಳು ಅಂತರಾತ್ಮದಲ್ಲಿ ಎಷ್ಟೊಂದು ನೋವನ್ನು ಅನುಭವಿಸ್ತಾಳ. ಅವರ ಗಂಡನ ಮನೆ ಆಗ್ಲಿ, ತವರ ಮನೆ ಆಗ್ಲಿ, ಅಥವಾ ಅಣ್ಣಂದಿರಾಗ್ಲಿ, ಈ ರೀತಿ ತೊಂದರೆಗಳು ಉಂಟಾದಾಗ ಯಾರಿಗೆ ಹೇಳ್ಕೋಬೇಕು ಅನ್ನುವಂಥದ್ದನ್ನ ಅಲ್ಲಿ ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಸರ್. ಅಂದ್ರೆ ಈ ಎದೆ ಹಣತೆ ಮತ್ತು ಅದ್ರ ಜೊತೆಗೆ ಈಗ ನೀವು ಹೇಳಿದಂಥ ಕೃತಿ ಆಗಿರ್ಬೋದು, ಮತ್ತು ಇನ್ನೊಂದು ಬಡವನ ಮಗಳು, ಬಡವರ ಮಗಳು ಹೆಣ್ಣಲ್ಲ ಯಾಕ್ರಿ ಅದು ಹೆಣ್ಣಲ್ಲ ಅಂತ ಹೇಳ್ತಾರೆ ಅವರು. ಹೌದು ಸರ್, ಯಾಕಂದ್ರೆ ಹೆಣ್ಣು ಮಕ್ಕಳು ಯಾವ ರೀತಿ ಅಂತಂದ್ರೆ ಹೆಣ್ಣು ಮಕ್ಕಳನ್ನ ಎಂತ ಶ್ರೀಮಂತರಿದ್ರು ಸಹಿತ ಎಷ್ಟೋ ತೊಂದರೆಗಳಿರ್ತಾವ, ಅವ್ರು ಹೇಳ್ಕೊಳ್ಳೋದಿಲ್ಲ ಸರ್. ಬಡವರ ಹೆಣ್ಮಕ್ಳನ್ನ ಎಷ್ಟು ತುಚ್ಛವಾಗಿ ನೋಡ್ತಾರೆ ಅನ್ನೋದನ್ನ ಅಲ್ಲಿ ಅವರಿಗೆ ತೋರಿಸುವಂತ ನಿಟ್ಟಿನಲ್ಲಿ ಆ ಒಂದು ಕಥೆಗೆ ಅವರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಹೆಜ್ಜೆ ಮೂಡದ ಹಾದಿ ಅನ್ನುವಂತ ಕಥಾ ಸಂಕಲನ ಆಗಿರ್ಬೋದು, ಬೆಂಕಿ ಮಳೆ ಅನ್ನುವಂತ ಕಥಾ ಸಂಕಲನ, ಅಷ್ಟು 6 ಕಥಾ ಸಂಕಲನಗಳ ಹೊರ ತಂದಿದ್ದಾರೆ ಸರ್. ಅದೇ ರೀತಿ ಸಫೀರಾ ಅನ್ನುವಂತ ಒಂದು ಕಥಾ ಸಂಕಲನ ಸಹಿತ ತಂದಿದ್ದಾರೆ. ಒಂದು ಅವರ ಕಾದಂಬರಿ ಯಾವಪ್ಪ ಅಂದ್ರೆ ಕುಬ್ರ ಅಂತೇಳಿ ಸರ್, ಅದನ್ನ ನಾನು ಓದಿಲ್ಲ ಸರ್, ಆದ್ರೆ ಅದು ಇನ್ನೂ ಸಿಕ್ಕಿಲ್ಲ ನನಗೆ, ನೋಡ್ಬೋದು ಸರ್. ಅಂದ್ರೆ ಈ 6 ಕೃತಿಗಳಲ್ಲಿ ಒಟ್ಟಾರೆಯಾಗಿ ಹೆಣ್ಣಿನ ಒಳ ತುಳಿತವನ್ನ, ಒಳ ನೋವನ್ನ ಹೇಳ್ತಾ ಹೋಗ್ತಾ ಇದ್ದಾರೆ, ನೀವು ಸ್ಪಷ್ಟವಾಗಿ ಹೇಳ್ತಾ ಇದ್ರಿ. ಅಂದ್ರೆ ಯಾಕಂದ್ರೆ ಇದು ವಿಶೇಷವಾಗಿ ಎಲ್ಲ ಹೆಣ್ಮಕ್ಳಲ್ಲೂ ಬರಲಾರಂಥ ಪರಿಸ್ಥಿತಿ. ಯಾಕಂದ್ರೆ ನಮ್ಮಲ್ಲಿ ಎಜುಕೇಷನ್ ಇಲ್ಲದಕ್ಕಾಗಿ ಪ್ರತಿ ಹೆಣ್ಣುಮಗಳು ಏನು ಮಾಡ್ತದೆ ಪಾಪ ಅಂದ್ರೆ, ಇದು ನನ್ನ ಕರ್ಮ ಪ್ರಾರಬ್ಧ, ಇದು ಹಿಂದೆ ಮಾಡಿದ ಪಾಪ ಅನ್ನುವಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗುವಂಥದ್ದು ಪ್ರತಿ ಹೆಣ್ಮಗಳಲ್ಲಿ ಬೆಳೆದಿರ್ತದೆ. ಅಂದ್ರೆ ಪ್ರತಿ ಹೆಣ್ಣು ಮಗುವಿಗೂ ಅಥವಾ ಇಲ್ಲಿ ಪ್ರತಿ ಬಡ ಮಕ್ಕಳಿಗೂ ಶಿಕ್ಷಣ ಅನ್ನೋದು ಭಾಳ ಮಹತ್ವದ್ದು, ಶಿಕ್ಷಣದ ಬದಲಾವಣೆ ತರಬಹುದು ಅನ್ನುವಂಥ ಒಂದು ಮೆಸೇಜ್ ಇವರು ಈ ಒಂದು ಇವ್ರ ಕೃತಿಗಳಲ್ಲಿ ಎದ್ದು ಕಾಣ್ತದೆ ಅಂತ ನಿಮ್ಗೆ ಅನಿಸೋದೇನ್ರಿ? ಹೌದು ಸರ್, ಅವರ ಕೃತಿಗಳಲ್ಲಿ ನಮ್ಮ ಸಮಾಜದಲ್ಲಿ ನಡೆಯುವಂತಹ ವಾಸ್ತವ ಬದುಕಿನ ಒಂದು ನಿಟ್ಟಿನಲ್ಲಿ ಅವರು ಕಥೆಯನ್ನ ಬರೆದಿದ್ದಾರೆ ಸರ್. ಅವರ ಹೆಣ್ಣಿನ ಲೋಕ ಆಗಿರ್ಬೋದು,